ಜಂಬೂ ಸವಾರಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಸ್ತಬ್ಧ ಚಿತ್ರಗಳನ್ನ ನೋಡ್ತಾ ಇದ್ವಿ. ಇದು ಕೇವಲ ಒಂದು ಸ್ತಬ್ಧ ಚಿತ್ರ ಏನೋ ಆ ಸಂದರ್ಭಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅನ್ನುವಂತಹ ರೀತಿಯಾಗಲ್ಲ. ಒಂದೊಂದು ಸ್ತಬ್ಧ ಚಿತ್ರಗಳ ಇತಿಹಾಸ ಇದೆ. ಒಂದೊಂದು ಸ್ತಬ್ಧ ಚಿತ್ರಗಳು ಕೂಡ ಒಂದೊಂದು ಕಥೆಯನ್ನ ಹೇಳುತ್ತವೆ. ನಾವೀಗ ಮಂಡ್ಯಕ್ಕೆ ಸಂಬಂಧಪಟ್ಟ ಹಾಗಿನ ಸ್ತಬ್ಧ ಚಿತ್ರವನ್ನ ನೋಡ್ತಾ ಇದ್ದೀವಿ. ಮಂಡ್ಯ ವಿಚಾರವಾಗಿ ಈಗ ತಾನೇ ಹೇಳ್ತಾ ಇದ್ವಿ. ಕರ್ನಾಟಕದ ಮಟ್ಟಿಗೆ ಮಂಡ್ಯದ ಶಿವಪುರ ಇದೆಯಲ್ಲ, ಇದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಊರು. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಧ್ವಜ ಹಾರಿಸುವಂತಹ ನಿಷೇಧ ಇದ್ದಂಥದ್ದನ್ನು ಮೀರಿ ಅವತ್ತಲ್ಲಿ ಧ್ವಜವನ್ನ ಹಾರಿಸಲಾಗಿತ್ತು. ಅದಾದ ನಂತರದಲ್ಲಿ ಗಾಂಧೀಜಿಯವರ ಚಿತಾಭಸ್ಮವನ್ನ ಕೂಡ ಮಂಡ್ಯದ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಬಿಡಲಾಗಿತ್ತು. ಸೊ ಅದನ್ನು ಸಾರುವಂತಹ ಸ್ತಬ್ಧ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಆನೆಗಳಿಗೂ ಕೂಡ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ, ತಯಾರಿಗಳು ನಡೀತಾ ಇದೆ. ಈಗ ಆಲ್ರೆಡಿ ಅಲಂಕಾರವನ್ನು ಕೂಡ ಮಾಡಲಾಗಿದ್ದು, ಇನ್ನು ಮೇಲ್ಗಡೆ ಅಂದರೆ ಅಭಿಮನ್ಯು ನಾವು ನೋಡ್ತಾ ಇದ್ದೀವಲ್ಲ, ಅಭಿಮನ್ಯುಗೆ ಎಲ್ಲ ಈ ಮೆತ್ತನೆಯ ಹಾಸಿಗೆಯನ್ನು ಹಾಸುವಂಥ ಕಾರ್ಯ ಎಲ್ಲ ಆಗ್ತಾ ಇದೆ. ಸುಮಾರು 750 kg ತೂಕದ ಅಂಬಾರಿಯನ್ನು ಹೊರಬೇಕಾಗಿರುತ್ತೆ ಅಭಿಮನ್ಯು. ಇಲ್ಲಿ ವಿಚಾರ ಅಂತ ಅಂದರೆ ಸುಮಾರು ಒಂದು 5,000ಕ್ಕೂ ಅಧಿಕ ತೂಕ ಇರುವಂಥ ಅಭಿಮನ್ಯುಗೆ 750 kg ಯಾವ ಲೆಕ್ಕನೂ ಅಲ್ಲ. ಆದರೆ ಇಲ್ಲಿ ವಿಷಯ ಏನು ಅಂತ ಅಂದರೆ ಅಂಬಾರಿ ಅತ್ತ ಇತ್ತ ವಾಲಬಾರ್ದು, ಆ ಕಾರಣಕ್ಕಾಗಿ ಮಾಡಬೇಕಾಗಿರುವಂಥ ವ್ಯವಸ್ಥೆ ಇದೆ. ಸರ್, ಇದು ನಮಗೆ ವಿವರಿಸಿ. ಸ್ತಬ್ಧ ಚಿತ್ರಗಳ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ತಬ್ಧ ಚಿತ್ರಗಳು ಆ ನಾಡಿನ ದೇಶದ ಪ್ರಗತಿಯ ಸೂಚಕವಾಗಿ ಜನರಿಗೆ ಆ ನಾಡಿನಲ್ಲಿ ಆದಂತಹ ಪ್ರಗತಿಪರ ಚಿಂತನೆಗಳನ್ನು ಮತ್ತು ಚಟುವಟಿಕೆಗಳನ್ನು ಜನರಿಗೆ ತಲುಪಿಸುವಂಥ ಮೂಲಕವಾಗಿ ಈ ಸ್ತಬ್ಧ ಚಿತ್ರಗಳು ಬರುವಂಥದ್ದು. ಈಗ ನಾರಿ ಶಕ್ತಿ ಅಥವಾ ಶಕ್ತಿ ಯೋಜನೆ ಅಡಿಯೊಳಗೆ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ರು. ಬಹುತೇಕ ಕರ್ನಾಟಕದ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಎಲ್ಲ ದೇವಸ್ಥಾನದ ದರ್ಶನ ಮಾಡುವಂಥ ಸಂದರ್ಭ ಬಂತು. ಎಷ್ಟೋ ಸರಿ ಪುರುಷರಿಗೆ ನಾವು ಜಾಗ ಸಿಗಲಿಲ್ಲ ಅಂತ ನಾವು ಬೈಕೊಳ್ತೀವಿ, ಅದು ಕೂಡ ನಿಜನೂ ಹೌದು. ಆದರೆ ಅಲ್ಲಿವರೆಗೂ ಯಾವತ್ತೂ ಮನೆ ಬಿಟ್ಟು ಹೊರಗಡೆ ಹೋಗದೇ ಇರುವಂಥ ಸ್ತ್ರೀಯರು ಎಲ್ಲರೂ ಕೂಡ ಎಲ್ಲ ಭಾಗಗಳಿಗೂ ಹೋದರು. ಗಮನಿಸಿ ನೀವು, ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಸಂದರ್ಭದೊಳಗೆ ಲಕ್ಷಾಂತರ ಜನ ಸ್ತ್ರೀಯರು ಹೋಗಿ ಬಂದಂಥ ದಾಖಲೆಗಳು ಈ 2 ವರ್ಷದಲ್ಲಿ ನೋಡ್ತಾ ಇದ್ದೀವಿ ನಾವು. ಇದೆ ಅದೇ ಥರದ್ದು. ಈಗ ಇಂದಿರಾ ಕ್ಯಾಂಟೀನ್ ಯೋಜನೆ ಇಲ್ಲೇ ಉದಾಹರಣೆಗಿಲ್ಲ, ಇದು ನಗರಾಭಿವೃದ್ಧಿ ಇಲಾಖೆ ವತಿಯಿಂದ ಇದು ಒಂದು ಇಂದಿರಾ ಕ್ಯಾಂಟೀನ್ ಯಾರು ಕೂಡ ಹಸ್ಕೊಂಡು ಇರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ. ಬಟ್ ಅದು ಬಹಳಷ್ಟು ಕಡೆ ಮುಚ್ಚಿಬಿಟ್ಟಿದ್ದಾರೆ ಅನ್ನುವಂಥದ್ದು. ಇನ್ನೊಂದಷ್ಟು ಕಡೆ ನಿಮ್ಗೆ ಅಲ್ಲಿ ಕೊಡುವಂಥದ್ದು ಏನು ಉಪ್ಪಿಟ್ಟಿದ್ರೆ ಕೇಸರಿ ಬಾತ್ ಇರಲ್ಲ, ಕೇಸರಿ ಬಾತ್ ಇದ್ರೆ ಇಡ್ಲಿ ಇರಲ್ಲ, ಈ ತರದ್ದೆಲ್ಲ ಇದೆ. ಬಟ್ ಅದನ್ನು ವ್ಯವಸ್ಥಿತವಾಗಿ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಇದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಆಮೇಲೆ ಅವರಿಗೆಲ್ಲ ಬಿಲ್ಲಿಂಗ್ ಸರಿ ಆಗ್ತಿಲ್ಲ, ಈ ತರದ್ದು ಏನೇನೋ ಆರೋಪಗಳಿದೆ. ಬಟ್ ಅದನ್ನ ಮೀರಿ ಒಂದು ಉದ್ದೇಶ ಅಂತೂ ಬಹಳ ಒಳ್ಳೇದು, ಯಾರು ಕೂಡ ಹಸ್ಕೊಂಡಿರ್ಬಾರ್ದು ಅಂತ. ಆಮೇಲೆ ಅದೇ ಇಂದಿರಾ ಕ್ಯಾಂಟೀನ್ ನ ಪಕ್ಕ ನೀವು ಬಹಳ ಈ ಸ್ಮಾರ್ಟ್ ಸಿಟಿ ಯೋಜನೆಗೆ ಸಂಬಂಧಪಟ್ಟ ಹಾಗಿನ ಕೆಲ ಕಾಮಗಾರಿಗಳನ್ನ ರೂಪಿಸುವಂತ ಕೆಲ ಚಿತ್ರಗಳನ್ನ ಕೂಡ ನೋಡ್ಬೋದು. ಹೌದು, ಕರ್ನಾಟಕದ 6 ಜಿಲ್ಲೆಗಳನ್ನ ಸ್ಮಾರ್ಟ್ ಸಿಟಿ ಆಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಈ ಟೈರ್ 1 ಟೈರ್ 2 ಸಿಟಿ ಇರುತ್ತಲ್ಲ, ಸೊ ಟೈರ್ 2 ಸಿಟಿಗಳನ್ನ ಮುಂದಿನ ಹಂತಕ್ಕೆ ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಹಾಗೆ ರಾಜ್ಯ ಸರ್ಕಾರ ಒಟ್ಟಾಗಿ ಮಾಡ್ತಾ ಇರುವಂತ ಸ್ಮಾರ್ಟ್ ಸಿಟಿ ಯೋಜನೆಗಳು. ಸೊ ಅದನ್ನ ಕೂಡ ತೋರಿಸುವಂತಹ ಕೆಲ ಯೋಜನೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಸೊ ಇದು ನಗರಾಭಿವೃದ್ಧಿ ಇಲಾಖೆಗೆ ನಿಜ. ನಮ್ಗೆ ಹಲವು ಉಪಯೋಗಗಳಾಗಿರುವಂತದ್ದು, ಸರ್ಕಾರದಿಂದ ಯಾವೆಲ್ಲ ಯೋಜನೆಗಳು ಬಂದಿದೆ ಅದೆಲ್ಲದನ್ನ ನಮ್ಮ ಈ ಸ್ತಬ್ಧ ಚಿತ್ರ ಮುಖಾಂತರವಾಗಿ ತೋರಿಸುವಂತಹ ಪ್ರಯತ್ನ ಆಗ್ತಾ ಇರುವಂತದ್ದು. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ನ ನಂತರ.